ಏನು ಒಳ್ಳೊಳ್ಳೆ ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಅದರಿಂದ ಸರ್ಕಾರ ಕೊಡ್ತಕ್ಕಂಥ ಯೋಜನೆಯನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಇನ್ನೊಂದ್ಸರಿ ವಿನಂತಿ ಮಾಡ್ತೇನೆ, ನಮ್ಮ ಶಾಲಾ ಶಿಕ್ಷಕರು ಮತ್ತು BO ಮತ್ತೆ ಮುಖ್ಯೋಪಾಧ್ಯಾಯರಲ್ಲಿ ನಮ್ಮ ಹಾಜರಾತಿ ದಾಖಲಾತಿ ಹಾಜರಾತಿ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡಬೇಕು. ನಾನು ಈಗಾಗಲೇ ಮೊನ್ನೆನೂ ಸಹ ಹೇಳಿದ್ದೀನಿ, ಗ್ಯಾರಂಟಿಯನ್ನ ಯಾರು ತಗೊಳ್ತಾರೋ ಅಂತರಿಗೆ ಮಾತ್ರ ಅವರು ಸರ್ಕಾರಿ ಶಾಲೆಗೆ ಸೇರಿದ್ರೆ ಮಾತ್ರ ಅವ್ರಿಗೆ ಗ್ಯಾರಂಟಿ ಕೊಡ್ರಿ, ಇಲ್ಲಾಂದ್ರೆ ಅವ್ರನ್ನ ಪರಿಶೀಲನೆ ಮಾಡ್ರಿ ಅಂತಕ್ಕಂಥದ್ದನ್ನು ಹೇಳಿದ್ದೀನಿ. ಯಾಕಂದ್ರೆ ನಾವು 4 ಜನ ಶಿಕ್ಷಕರನ್ನ ಇಟ್ಕೊಂಡು 4 ಜನ ಉಳಿದ್ರು 3 ಜನ ಶಿಕ್ಷಕರು, ಈ ರೀತಿಯಾಗಿರ್ತಕ್ಕಂಥ ಬಹಳ ದಯನೀಯ ನಮಗೆ ದುಸ್ಥಿತಿಗೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಅದರಿಂದ ನಾವು ಶಾಲೆಯ ಶಿಕ್ಷಕರು ಸಹ ಶ್ರಮ ಆಗ್ತಾ ಇದ್ರಿ, ನೀವು ಆದ್ರೆ ಇನ್ನೊಂದು ಸ್ವಲ್ಪ ಪರಿಣಾಮಕಾರಿಯಾಗಿ ಶ್ರಮ ಹಾಕಿ ನಮ್ಮ ಮಕ್ಕಳ ದಾಖಲಾತಿ ಸಂಖ್ಯೆಯನ್ನು ಹೆಚ್ಚಿಸಬೇಕು. ಕ್ರೀಡೆಗೂ ನಮ್ಮ ದಾವಣಗೆರೆಯಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ದಾವಣಗೆರೆ ಜಿಲ್ಲೆ ಪ್ರಥಮ ಸ್ಥಾನಕ್ಕೆ ಬರಲಿ ಅಂತ ಆಶಿಸ್ತಾ ನನ್ನನ್ನು ಕರೆದು ನಮ್ಮ ಮಕ್ಕಳ ಮುಂದೆ ಮಾತಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದಲ್ಲಿ ವಂಚಿ ಮತ್ತು ಪುಟ್ಟ ಮಕ್ಕಳಿಗೆ ವಂಚಿ ನನ್ನ 4 ಮಾತು. ಜೈ ದಾವಣಗೆರೆ.